ವೀಕ್ಷಕರೇ ನಮಸ್ಕಾರ. ಬಿಜೆಪಿಯಲ್ಲಿ ಬಿರುಸಿನ ಚಟುವಟಿಕೆಗಳು ನಡೆಯುತ್ತಿದ್ದಾವೆ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲ, ಕುರ್ಚಿಗಾಗಿ ಸಂಘರ್ಷ, ಪೈಪೋಟಿ ಏರ್ಪಟ್ಟ ಬೆನ್ನಲ್ಲೇ ಬಿಜೆಪಿಯಲ್ಲಿ ಕಳೆದ ಒಂದು ವಾರದಿಂದ ಸರಣಿ ಸಭೆಗಳನ್ನು ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ನಡೆಸುತ್ತಿದ್ದಾರೆ. ಸೋಮವಾರ ಮತ್ತು ಮಂಗಳವಾರ ಕೂಡ ಬಿರುಸಿನ ಚಟುವಟಿಕೆಗಳು ನಡೀತಿದ್ದಾವೆ, ಸರಣಿ ಸಭೆಗಳು ನಡೀತಿದ್ದಾವೆ. ಮೇಲಿಂದ ಮೇಲೆ ಎಲ್ಲ ಜಿಲ್ಲಾ ನಾಯಕರ ಸಭೆಗಳು ಕೂಡ ನಡೆಸುತ್ತಿದ್ದಾರೆ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು. ಬಿಜೆಪಿಯ 39 ಸಂಘಟನಾತ್ಮಕ ಜಿಲ್ಲೆಗಳ ನಾಯಕರ ಸಭೆಯನ್ನು ಕಳೆದ ಒಂದು ವಾರದಿಂದ ನಡೀತಿದೆ. ಯಾಕೆ? ಕಳೆದ ಒಂದು ವಾರದಿಂದ ಬಿಜೆಪಿಯನ್ನು ಚುರುಕುಗೊಳಿಸುವ, ಉತ್ಸಾಹಗೊಳಿಸುವ, ಅದೇ ರೀತಿ ಹಣಿಗೊಳಿಸುವ ಒಂದು ಪ್ರಯತ್ನಕ್ಕೆ BY ವಿಜಯೇಂದ್ರ ಅವರು ಕೈ ಹಾಕಿದ್ದಾರೆ. ಹಾಗಾದ್ರೆ ಬಿಜೆಪಿಯಲ್ಲಿ ಇಂಥದ್ದೊಂದು ಪ್ರಕ್ರಿಯೆಗಳು, ಸರಣಿ ಸಭೆಗಳು ನಡೆಯುತ್ತಿರುವುದಾದ್ರೂ ಯಾಕೆ? ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರ ಮೆಗಾ ಪ್ಲಾನ್ ಆದ್ರೂ ಎಂಥದ್ದು? ಕಾಂಗ್ರೆಸ್ನಲ್ಲಿ ಉಂಟಾಗಿರುವ ಕುರ್ಚಿ ಕಚ್ಚಾಟದ ಲಾಭ ಪಡೆಯಲು ಮುಂದಾಯ್ತಾ ಬಿಜೆಪಿ? ನೋಡಿ, ಕಳೆದ ಒಂದು ವಾರದಿಂದ ಬಿಜೆಪಿಯಲ್ಲಿ ಸರಣಿ ಸಭೆ ನಡೆಯುವುದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳಿವೆ. ಅದು ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ನೇತೃತ್ವದಲ್ಲಿ, ಅದೇ ರೀತಿ ಹಿರಿಯ ನಾಯಕರಾಗಿರುವ BS ಯಡಿಯೂರಪ್ಪ ಮತ್ತು ಕೋರ್ ಕಮಿಟಿಯ ಹಿರಿಯ ನಾಯಕರ ಸಮ್ಮುಖದಲ್ಲಿ ಈ ಒಂದು ಸಭೆ ನಡೀತಿದೆ. ಈ ಒಂದು ಸರಣಿ ಸಭೆಗಳು ನಡೀತಿವೆ. ದಿನಕ್ಕೆ 2 ರಿಂದ 3 ಜಿಲ್ಲೆಗಳ ಅಥವಾ 4 ಜಿಲ್ಲೆಗಳ ನಾಯಕರ ಸಭೆಯನ್ನು ನಡೀತಿದೆ. ಮೊದಲನೇದಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಾಗಲಿವೆ. ಹೀಗಾಗಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸುವುದು, ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ ಇರತಕ್ಕಂಥ ವೈಮನಸ್ಸು, ನಾಯಕರ ನಡುವೆ ಇರತಕ್ಕಂಥ ವೈಮನಸ್ಸು, ಭಿನ್ನಮತ ಮತ್ತು ಒಳಜಗಳವನ್ನು ಬಗೆಹರಿಸುವ ಮೂಲಕ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಕ್ಷ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುವುದಕ್ಕೆ ಪಕ್ಷವನ್ನು, ಕಾರ್ಯಕರ್ತರನ್ನು ಹುರಿಗೊಳಿಸುವ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಪಕ್ಷಗಳನ್ನು, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಎದುರಿಸುವ ನಿಟ್ಟಿನಲ್ಲಿ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಒಂದು ಸರಣಿಯ ಸಭೆಯಲ್ಲಿ ಸಲಹೆ ಸೂಚನೆಯನ್ನು ಜಿಲ್ಲಾವಾರು ನಾಯಕರಿಗೆ, ಹಿರಿಯ ನಾಯಕರಿಗೆ, ಮಾಜಿ ಶಾಸಕರಿಗೆ ಕೂಡ ಕೊಡಲಾಗ್ತದೆ. ನೀವು ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿ, ಅದೇ ರೀತಿ ನಿಮ್ಮ ವೈಮನಸ್ಸುಗಳನ್ನು ಮರೆತು ಬಿಡಿ, ಅದೇ ರೀತಿ ಭಿನ್ನಾಭಿಪ್ರಾಯಗಳನ್ನು ಮರೆತು ಬಿಡಿ, ಒಗ್ಗೂಡಿ ಪಕ್ಷವನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಿ, ಎದುರಿಸಿ ಪಕ್ಷವನ್ನು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತೆ ಮಾಡುವ ಒಂದು ಟಾರ್ಗೆಟ್ ಇಟ್ಟುಕೊಂಡು ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಸರಣಿ ಸಭೆ ನಡೆಸುತ್ತಿದ್ದಾರೆ. ಇದು ಕಾರ್ಯಕರ್ತರ ಚುನಾವಣೆಗಳು, ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆಯಲ್ಲ, ಅದು ಕಾರ್ಯಕರ್ತರ ಚುನಾವಣೆಗಳು. ಹೀಗಾಗಿ ಕಾರ್ಯಕರ್ತರೆಲ್ಲ ಒಗ್ಗೂಡಿ ಕೆಲಸ ಮಾಡಬೇಕು. ಪಕ್ಷದಲ್ಲಿ ಏನೇ ವೈಮನಸ್ಸು, ಮುನಿಸು, ಮನಸ್ತಾಪ ಇದ್ರೂ ಕೂಡ ನೀವೆಲ್ಲರೂ ಒಗ್ಗೂಡಿ ಹೋಗಬೇಕು. ಹೀಗಾಗಿ ಪಕ್ಷವನ್ನು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸದೃಢಗೊಳಿಸುವುದರ ಜೊತೆಗೆ, ಗಟ್ಟಿಗೊಳಿಸುವುದರ ಜೊತೆಗೆ, ಸಂಘಟನೆ ಮಾಡುವ ಮೂಲಕ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ನೀವು ಗಮನ ಹರಿಸಿ ಎಂಬ ಸಲಹೆಯನ್ನು ಪ್ರತಿ ಸಲಹೆಯಲ್ಲಿ ಆಯಾ ಜಿಲ್ಲಾವಾರು ನಾಯಕರಿಗೆ ಸಲಹೆ ಸೂಚನೆಯನ್ನು ಹಿರಿಯ ನಾಯಕರು ಕೊಡುತ್ತಿದ್ದಾರೆ. ಅದೇ ರೀತಿ ಸರಣಿ ಸಭೆ ನಡೆಸುವುದಕ್ಕೆ ಪ್ರಮುಖವಾಗಿ ಎರಡನೇ ಕಾರಣ ಏನಪ್ಪಾ ಅಂದ್ರೆ, ನೋಡಿ, ಕಾಂಗ್ರೆಸ್ನಲ್ಲಿ ಈಗಾಗಲೇ ಕುರ್ಚಿ ಕಚ್ಚಾಟ ತಾರಕಕ್ಕೇರಿದೆ. ಕುರ್ಚಿಗಾಗಿ ಸಂಘರ್ಷ ನಡೀತಿದೆ, ಹೋರಾಟ ನಡೀತಿದೆ. ಯಾವ ಕ್ಷಣದಲ್ಲಿ, ಯಾವ ವೇಳೆ ಆದರೂ ಕೂಡ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲವಾಗುವುದು ಗ್ಯಾರಂಟಿ. ಅಂದ್ರೆ ಮಧ್ಯಂತರ ವಿಧಾನಸಭೆ ಚುನಾವಣೆ ಕೂಡ ಎದುರಾಗಬಹುದು ಎಂಬ ಮುನ್ಸೂಚನೆ ಬಿಜೆಪಿ ನಾಯಕರಿಗೆ, ಅದರಲ್ಲಿ ವಿಶೇಷವಾಗಿ ಮುನ್ಸೂಚನೆ ವಿಜಯೇಂದ್ರ ಅವರಲ್ಲಿದೆ. ಹೀಗಾಗಿ ಪಕ್ಷವನ್ನು ಈಗಿನಿಂದಲೇ ತಳಮಟ್ಟದಿಂದ ಸಂಘಟಿಸಿದ್ರೆ, ಒಂದು ವೇಳೆ ಮಧ್ಯಂತರ ಚುನಾವಣೆ ನಡೆದರೆ ಪಕ್ಷ ಬಹುತೇಕ ಅಧಿಕಾರಕ್ಕೆ ಬರುವುದು ಖಚಿತ ಎಂಬ ನಿಲುವನ್ನು ವಿಜಯೇಂದ್ರ ಅವರು ಹೊಂದಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಗುದ್ದಾಟ ನಡೀತಿದೆ. CM ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ತ್ಯಜಿಸುವುದಕ್ಕೆ ರೆಡಿ ಇಲ್ಲ. ಅದೇ ರೀತಿ DK ಶಿವಕುಮಾರ್ ಅವರು ಕೂಡ CM ಹುದ್ದೆಯನ್ನು ಬಿಟ್ಟು ಕೊಡುವುದಕ್ಕೆ ರೆಡಿ ಇಲ್ಲ. ಹೀಗಾಗಿ ಕಳೆದ 4-5 ತಿಂಗಳಿಂದ ಕುರ್ಚಿ ಕಚ್ಚಾಟ ಇದೆಯಲ್ಲ, ರಾಜ್ಯದಲ್ಲಿ ತಾರಕಕ್ಕೇರಿದೆ. ಹೈಕಮಾಂಡ್ ನಾಯಕರು ಕೂಡ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಕಾಂಗ್ರೆಸ್ನಲ್ಲಿ. ಇದರ ಒಂದು ಲಾಭ ಪಡೆಯಲು ಬಿಜೆಪಿ ಹವಣಿಸುತ್ತಿದೆ. ಒಂದು ವೇಳೆ ಅಲ್ಲಿ ಕುರ್ಚಿ ಕಚ್ಚಾಟ ತಾರಕಕ್ಕೇರಿ ಇಬ್ಬರು ಕೂಡ ಕಚ್ಚಾಟದಲ್ಲಿ ಮುಳುಗಿದಾಗ, CM ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ತ್ಯಜಿಸದೇ ಇದ್ದಾಗ, DK ಶಿವಕುಮಾರ್ ಅವರು CM ಹುದ್ದೆಯನ್ನು ಬಿಟ್ಟು ಕೊಡದೇ ಇದ್ದಾಗ ಮಧ್ಯಂತರ ಚುನಾವಣೆ ಎದುರಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪಕ್ಷವನ್ನು ಈಗಿನಿಂದಲೇ ಭವಿಷ್ಯದ ದೃಷ್ಟಿಯಿಂದ ಸಂಘಟಿಸುವ ಒಂದು ನಿಟ್ಟಿನಲ್ಲಿ ಸರಣಿ ಸಭೆಗಳನ್ನು ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ನಡೆಸುತ್ತಿದ್ದಾರೆ ಎಂಬ ಮಾತುಗಳು ಕೂಡ
ಇವೆ. ಮೊದಲನೇದಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷವನ್ನು ಸದೃಢಗೊಳಿಸುವುದು, ಸಂಘಟನೆಗೊಳಿಸುವ ಹಿನ್ನೆಲೆಯಲ್ಲಿ ಸರಣಿ ಸಭೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತಿತ್ತ. ಅದಲ್ಲ, ಪ್ರಮುಖವಾಗಿ ಮಧ್ಯಂತರ ಚುನಾವಣೆಯ ಮುನ್ಸೂಚನೆ ಸಿಕ್ಕಿದೆ ಎಂಬ ಮಾತುಗಳು ರಾಜ್ಯದಲ್ಲಿ ಹರಿದಾಡ್ತಿವೆ. ಅದೇ ರೀತಿ ಈಗಿನಿಂದಲೇ ಪಕ್ಷವನ್ನು ಸಂಘಟಿಸುವುದಕ್ಕೆ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಮುಂದಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.